ತುಂಬ ಸುಂದರವಾದ ಪದ್ಯ ಏನಂದ್ರೆ, ಲೆಕ್ಕವನ್ನು ಕಲಿಯುವುದರಲ್ಲಿ ಏನಾಗ ಅಕ್ಕರೆಯು ರವದಷ್ಟು ಬಾರದು, ನಕ್ರಪೂರಿತ ಮಡುವಿದರೊಳಗೆ ನೂಕಿ ನನ್ನನ್ನು ನಕ್ಕು ನಗುತ್ತಿದೆ ದುರುಳವಿಧಿ, ಹಾ ದಕ್ಕದೆನಗಿ ಬದೊಂಬರಾಟವು ಬಿಕ್ಕೆ ಬೇಡುತ್ತಾ ಹೊಟ್ಟೆ ಹೊರವೆನು ಕರುಣಿಸೈ ದೇವ ಅಂತ. ಅಂದ್ರೆ ಪಾಪ ಮ್ಯಾಥ್ಸ್ ಮಾತ್ರ ಬೇಡ, ಮೊಸಳೆಗಳ ತರ ಇದೆ, ಭಿಕ್ಷನಾರು ಬೇಡ್ತೀನಪ್ಪ, ಮ್ಯಾಥ್ಸ್ ಬೇಡ ಅಂತ. ಇದು ಸುಮಾರು, ಇದು ತಮಾಷೆ ಅನ್ಸಿದ್ರು ಸುಮಾರು ಜನಕ್ಕೆ ಈಗಿನ ಕಾಲಘಟ್ಟದಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಯಾಕಂದ್ರೆ ಗಣಿತ ಅಂದ ತಕ್ಷಣ ಹೆದರಿಕೆ, ಯಾಕೆಂದ್ರೆ ಅದಕ್ಕೆ ಕೊಟ್ಟಿರೋ ಇಂಪಾರ್ಟೆನ್ಸ್ ಇರ್ಬೋದು. ಯಾಕಂದ್ರೆ ಪೇರೆಂಟ್ಸ್ ಹೇಳ್ತಾ ಇರ್ತೀವಲ್ಲ, ಗಣಿತ ಇಲ್ಲಾಂದ್ರೆ ಮುಗಿ ಜೀವನ ನಿಂದು, ಚೆನ್ನಾಗಿ ಕಲಿಬೇಕು ಅಂತ ಹೇಳ್ತಾ ಇರ್ತೀವಿ, ಆ ಹೆದರಿಕೆ ಇರ್ಬೋದು. ಆದರೆ ಗಣಿತದ ವಿಷಯ ಹೇಳ್ಬೇಕಂದ್ರೆ ಮೇಡಮ್, ಗಣಿತ ಹಲಸಿನಣ್ಣು ತರ. ಈಗ ಹಲಸಿನಣ್ಣು ಅಷ್ಟು ದೊಡ್ಡದು, ಮೊದಲನೇದಾಗಿ ಮುಳ್ಳಿರುತ್ತೆ, ಆಮೇಲೆ ಅದನ್ನ ಹಾಗೆ ಕಚ್ಚಿ ತಿನ್ನಕ್ ಹೋದ್ರೆ ಆ ಅಂಟು ಸೇರ್ಕೊಂಡು ಬಾಯಿ ಮುಚ್ಕೊಂಡ್ಬಿಡುತ್ತೆ. ಜೀವನದಲ್ಲಿ ಇನ್ನು ಹಲಸಿನಣ್ಣು ತಿನ್ಲೇಬಾರ್ದು ಅನ್ನೋ ತರ ಆಗೋಗುತ್ತೆ ನಮ್ಗೆ ಅಲ್ವಾ. ಆದ್ರೆ ಅದೇ ಹಲಸಿನಣ್ಣನ್ನ ನಾವು ಸರಿಯಾದ ರೀತಿ ಬಿಡಿಸಿ ಆ ತೊಳೆಯನ್ನ ತಿನ್ನಕ್ ಶುರು ಮಾಡಿಬಿಟ್ರೆ ಎಷ್ಟು ಆನಂದ ಅನಿಸ್ಬಿಡುತ್ತೆ ನಮ್ಗೆ, ಎಷ್ಟು ಚೆನ್ನಾಗಿದೆ. ಹಲಸಿನಣ್ಣು ಬಹಳ ಆಪ್ತವಾಗತ್ತಲ್ಲ, ಹಲಸಿನಣ್ಣನ್ನ ಯಾವಾಗ್ಲೂ ತಿಂತಲೇ ಇರಬೇಕು ಅನ್ಸುತ್ತೆ. ಗಣಿತನೂ ಹಾಗೆ.